ಏನು ಹೇಳ್ಬೇಕಾಗಿತ್ತು ಹೇಳ್ರಿ ಸರ್. ಸಭೆ ಮಾಡಿದ್ರಿ ಸರ್. ಇವತ್ತು ಮುಂದಿನ ಎಲೆಕ್ಷನ್ ತಯಾರಿನ ಅಥವಾ ಏನು ಸರ್ ಇದು? ಅಲ್ಲ, ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ನಡೆಯುವಂಥ ಪ್ರಶ್ನೆ ಇದೆ. ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಎಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು. ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು. ಅದಾಗ ವಿಶೇಷವಾಗಿ ಎಲ್ಲರೂ ಬರ್ತಾರೆ. ಈ ಸಲ ಎಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗೀತು. ಅದು ಒಳ್ಳೆಯದಾಯಿತು ಸರ್. ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್. ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ. ಅಲ್ಲ, ಇನ್ವಿಟೇಷನ್ ಎಲ್ಲರೂ ಈಗ ಮೋಸ್ಟ್ಲಿ ಲಕ್ಷ್ಮಣ ಸಹೋದರ ಬೆಂಗಳೂರು ಜನ ಹೋಗಿದ್ದಾರೆ ಕಂಡಿದ್ರಿ. ಮುಂದೆಲ್ಲ ಕೆಲವೊಂದು ಉಳಿದಿರ್ಬೇಕು ರೀ ಯಾವ ಬೇರೆ ಬೇರೆ ಕಾರಣದಿಂದ. ಸೊ ಅದಕ್ಕೆ ಜನರಲ್ ಬಾಡಿಗೆ ಎಲ್ಲರೂ ಬರೋದಿಲ್ಲ ಒಂದ್ಸಲ ಅಪ್ಡೇಟ್ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ. ಅಕ್ಟೋಬರ್ 19 ತಾರೀಕು ಎಲೆಕ್ಷನ್ ಫಿಕ್ಸ್ ಆಗೈತಿ. ಎಲ್ಲ ಕಡೆ ಪ್ರಚಾರ ಮಾಡತ್ತೀರಿ. ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್, ಕಿತ್ತೂರು, ಬೈಲೊಂದು, ನಿಪ್ಪಾಣಿ, ಅದು 5, 6, 7 ಅವನು ಆಗಸ್ಟ್ ಒಳಗೆ ಮಾಡಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಾಲೂಕು ಮುಗಿತಾವೆ ಸರ್. ಈಗ ಕೊಲ್ಹಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್. ಆ ಮೀಟಿಂಗ್ ಏನೋ ಪರಿಣಾಮ ಆಗ್ತಾ ಇದೆ ಜಿಲ್ಲೆ? ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು. ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ, ನಮ್ಮ ಕಡೆ ಇದ್ದವ್ರು ಹೋಗಿದ್ರು, ಬೇರೆದವ್ರು ಹೋಗಿದ್ರು. ಅಲ್ಲೆಲ್ಲ ಇಲ್ಲಿ ಬೆಳಗಾವಿ ಮಂದಿನ ಹಾಸ್ಟೆಲ್ ಕಟ್ಟಬೇಕು ಅದು ಚರ್ಚೆ ಆಯಿತು. ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ. ಅದಕ್ಕೆ ಅಲ್ಲಿ ಬಂದ ನಂತರ ಮತ್ತು ನಾವು ಅನ್ನಸಂತಲ್ಲಿ ಮಾತೇಜ್ ಹುಡುಗರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದೆವು. ಮೀಟಿಂಗ್ ಮಾಡಿ ಮುಂದೆ ಏನು ಮಾಡಬೇಕಿದೆ ಅದಕ್ಕೆ ಅಗದಿ ಸಮಾಧಾನಲೆ ಶಾಂತಲೆ ಇಲೆಕ್ಷನ್ ಆಗ್ತದೆ. ಒಂದು 2-3 ತಾಲೂಕು ಎಲೆಕ್ಷನ್ ಆದರೂ ಆಗ್ಬೋದು. ಹಿಂಗೆ ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ. ಭಾಳ ಮಂದಿ ತಯಾರಾಗ್ಯಾರ ಸರ್. ಅನ್ಅಪೋಸ್ ಆಗೋದು ಕಷ್ಟ ಅಂತ ಆಗಿದ್ದಾರೆ. ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿಯೂ ಆಗ್ಬೋದು ರೀ. ನೀವು ಅಂದಂಗೆ ಈಗ ಎಲ್ಲರೂ ನಿಲ್ಬೇಕಂತ ಆಸೆ ಆಗಿದೆ. ಕೆಲವೊಂದು ಕಡೆ ಸಮಾಧಾನ ಎಲೆಕ್ಷನ್ ಆಗ್ಬೋದು ಅಂದರೆ ಕೆಲವೊಂದು ಕಡೆ ನಾಮಕೆ ವಾಸ್ತೆ ಎಲೆಕ್ಷನ್ ಆಗ್ಬೋದು. ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು. ಮತ್ತು ಎಲ್ಲರೂ ಈಗ ಡಿಸಿಷನ್ ನಿಲ್ಬೇಕಂತ ನೀವು ನೋಡತ್ತಾರೆ. ಎಮ್ಮೆಲೆಗಳು, ಎಮ್ಮೆಲೆಗಳು, ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ. ಆದರೆ ನಮ್ಮದು ಏನಲ್ಲ ರೀ, ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು, ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ, ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಂತೋಷ್, ಇದೆಲ್ಲ ಒಂದು ಗುಂಪಾಕಿ ಸೇರಿ ನಾವು ಮೊದಲಿನ ಒಂದು ಟೀಮ್ ಮಾಡಿದ್ವಿ. ಅದೇ ಟೀಮ್ ಪ್ರಕಾರ ಹೊಂಟಿದ್ದು. ಆ ಟೀಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ವ್ಯತ್ಯಾಸ ಇಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಸರ್, ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಡೈರೆಕ್ಟರು ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ. ಅಲ್ಲ, ಈಗ ಡೈರೆಕ್ಟರ್ ನಾವು ಬರೀ ಆ್ಯಕ್ಟರು, ಅವರೇ ಹೇಳ್ತಾರೆ ಹಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದೇ ಮನುಷ್ಯ ಸಂಕೇಶನ ಮುಖ್ಯರಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ, ಹೇಳಿದ್ರು ಏನಿಲ್ಲ. ಎಲ್ಲರೂ ಡೈರೆಕ್ಟ್ರೆ, ಎಲ್ಲರೂ ಪ್ರೊಡ್ಯೂಸರೇ, ಎಲ್ಲರೂ ಆ್ಯಕ್ಟ್ರಿಗಿದೆ. ಎಲ್ಲರೂ ಕೂಡ ಮಾಡತ್ತೀರಿ. ಒಟ್ಟು ಎಲ್ಲ ಡಿ.ಸಿ ಬ್ಯಾಂಕ್ ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತಿ. ಮುಂದಿನ ದಿನದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಇರೋದು ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡ್ತೀವಿ. ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಕ್ಕೋ ಏನಾದ್ರು ಮಾತಾಡ್ತಾರೆ. ಅವ್ರು ಏನು ನಾವು ಬಾಯಿ ಮುಚ್ಚೋಕ್ಕೂ ಆಗೋದಿಲ್ಲ. ಎಲ್ಲ ನಡೆಯುವ ಬ್ಯಾಂಕ್ ಚಲೋ ಐತೆ, ಮುಂದೆ ಚಲೋ ನಡೀತೈತೆ. ಬಟ್ ಅವರು ಪಕ್ಷದ ಅಡಿಯಲ್ಲಿ ಒಂದು ಕ್ಯಾಂಡಿಡೇಟ್ ಆಗ್ತದೆ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಇಲ್ಲ ನೋಡಿರಿ, ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಪಕ್ಷದ ಮ್ಯಾಗ ಆಗೋದಿಲ್ಲ. ಪಕ್ಷಾತೀತವಾಗಿ ಜಾತ್ಯತೀತ ನೀರಿಗೆ ಚುನಾವಣೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಅವೆಲ್ಲ ಭಾಳ ವರ್ಷ ನೋಡಿದ್ದೀರಿ. ಇಲ್ಲೆಲ್ಲ ಕಾಂಗ್ರೆಸ್, ಬಿಜೆಪಿ, JDS, MES ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು. ಇದು ಚುನಾವಣೆ ಹಂಗೆ ಮಾಡ್ತಾರೆ ಸರ್. 9 ಗೋಕಾಕಲ್ಲಿ 9 PKPSಗಳು ನಕಲಿ ಇದೆ ಅಂತೇಳಿ ಇವತ್ತು ಮಹಾಂತೇಶ್ ಕಡಡಿ ಅವರು ದೂರು ಕೊಟ್ಟಿದ್ದಾರೆ ಸರ್. 9 ಸಂಘಗಳು ನಕಲಿ ಇದೆ, 9 ಗ್ರಾಮಗಳು ಇರ್ತಕ್ಕಂಥ ಮತ ಹಾಕೋದಕ್ಕೆ ಮಾತ್ರ ಒಂದು ಬಳಕೆ ಮಾಡ್ಕೊಳ್ಳಾಗ್ತಿದೆ ಅನ್ನೋಂಥ ಆರೋಪ. ಅಂದರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗೆ ಹೇಳ್ತಾರೆ. ಎಲ್ಲರೇ ಪೂರ್ಣ ನಕಲಿನ ಅದಾವ ಸರ್. ಬರೀ ಎಲೆಕ್ಷನ್ಗೋಸ್ಕರ ಅವ್ನು ಇಟ್ಕೊಂಡವ್ರು. ಯಾಕಂದರೆ ಹಂಗೆ ಸೊಸೈಟಿ ನಕಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ AR ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ, ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ. ಏನೋ ಬ್ಯಾಂಕ್ದಾಗ ವ್ಯವಹಾರ ಮಾಡೋಕ್ಕೆ ಕಡಿಮೆ ಅವರು ಆಗಿರ್ಬೋದು, ಅಂದರೆ ವ್ಯವಹಾರ ಸರಿಯಾಗಿಲ್ಲ ಹಿಂಗಿರ್ಬೋದು. ಸರಿ, ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತಿ. ಆ ಥರ ಏನು ಆಗಿಲ್ಲ ನಮ್ಮ ಗಮನಕ್ಕೆ. 9 ಗ್ರಾಮಗಳ ಹೆಸರು ಹಾಕಿ ಅವರು ಒಂದು ದೂರು ಕೊಟ್ಟಿದ್ದಾರೆ. ಅದನ್ನ ಏನಿದ್ರೆ AR ಮತ್ತು ಅಥವಾ ಚೆಕ್ ಮಾಡ್ತಾರೆ, ಸರಿ ಐತೋ ತಪ್ಪಿತ್ತು ನೋಡ್ತಾರೆ. ಈಗ ಕೆಲವೊಂದಿಗೆ ಅಲಿಗೇಷನ್ ಮಾಡ್ಬೋದ್ರಿ. ಆಮೇಲೆ ಸರಿ ಇದು ತಪ್ಪಿತ್ತು ಎನ್ಕ್ವೈರ್ಮೆಂಟ್ ಮಾಡಿದಾಗ ಗೊತ್ತಾಗ್ತದೆ. ಈಗ DCC ಬ್ಯಾಂಕ್ ಎಲೆಕ್ಷನ್ ಬಂದರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡಬೇಕಂತ ಈಗಾಗಲೇ ಕೆಲವೊಂದಿಷ್ಟು ಆಸೆ ಆಲೋಚನೆಗಳನ್ನು ಉಂಟಾಗತ್ತಾರೆ. ನೀವು ಈ ಹಿಂದೆ ರೈತರ ಪರವಾಗಿ ಇರುವಂಥದ್ದಕ್ಕಾಗಿ ಕಾಳಜಿ ತೊಗೊಂಡು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ DCC ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆ, ಅಥವಾ ಕಂಟ್ರೋಲ್ ತೆಗೆದುಕೊಳ್ಳಬೇಕು? ಇಲ್ಲ ನೋಡಿರಿ, ಈಗ ಯಾವುದೇ ಚುನಾವಣೆ ನಾವು ನೋಡಿರ್ಬೋದು, ದುಡ್ಡಿನ ಮೇಲೆ ಎಲ್ಲ ಚುನಾವಣೆ ಆಗೋದಿಲ್ಲ. ಯಾಕಂದರೆ ಒಂದು ಸಂಘಟನೆ ಇರಬೇಕು, ಜನರ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವ್ರ ಮ್ಯಾಗ ತಾಲೂಕಿನ ಜನರು ನಂಬಿಕೆ ಇರಬೇಕು. ದುಡ್ಡಿದ್ದವ್ರು ಎಲ್ಲರೂ ಮತ್ತು ಎಲ್ಲರೂ ದುಡ್ಡಿದ್ದವರು ಡೈರೆಕ್ಟ್ ಆಗ್ತಿರು, MLA ಆಗ್ತಿರು, MP ಆಗ್ತಿರು. ದುಡ್ಡಿನಿಂದ ಈ ಮಾತನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ದುಡ್ಡಿನಿಂದ ಆಗೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ. ಕೆಲವೊಂದು ಟೈಮ್ ಎನ್ವೈರಲ್ ದುಡ್ಡು ಖರ್ಚು ಮಾಡೋದು ಪರಿಸ್ಥಿತಿ ಬರ್ತಿದ್ದು ಎಲ್ಲರೂ ಮಾಡ್ತಾರೆ. ದುಡ್ಡು ಕೊಟ್ಟು
ಖರೀದಿಗಳಾಗ್ತಾ ಇದ್ದಾವೆ ಅಂತೇಳಿ ಹಿರಣ್ಣ ಕಡಾಡಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಅವ್ರು ಹಂಗಂದ್ರೆ ಓಟೋಸ್ ಒಂಥರ ಅವಮಾನ ಮಾಡಿದೆ. ಯಾಕಂದ್ರೆ ಹಂಗೆ ಅನ್ಬಾರ್ದು. ಯಾಕಂದ್ರೆ ಓಟೋಸ್ ನಾವು ಖರೀದಿ ಮಾಡ್ತಾರೆ ಶುದ್ಧ ಉಪಯೋಗ ಮಾಡ್ಬೋದು. ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡಿದಾಗ ಹಂಗೆ ಯಾರೂ ಮತದಾರ ತಮ್ಮ ಓಟನ್ನ ದುಡ್ಕೊಂಡು ಯಾರೂ ಮಾರೋದಿಲ್ಲ. ಹಂಗೆ ದಯಮಾಡಿ ಅವ್ರು ಅನ್ಬಾರ್ದು ಅಂತ ಈಗ ಬಾಲಚಂದ್ರ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಮಾಡೋದು ಬಿಟ್ಟು ಒಳಗೆ DCC ಬ್ಯಾಂಕಿಗೆ ಒಳಗೆ ಬರ್ಬೇಕು, ಅವರು ನಿರ್ದೇಶಕರಾಗಬೇಕನ್ನುವಂಥದ್ದು ಭಾಳ ಜನರ ಸದಸ್ಯರು ಅರ್ಭಾವಿಂದ ತಾವು ಈಗ ಭಾಳ ಮಂದಿ ಬಯಕೆ ಇದೆ ರೀ. ನಾನು ಮೊದಲೇ ಹೇಳಿದ್ರು, ನಾನು DCC ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ, DCC ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಏನೂ ಇದ್ದರೂ ಲಿಂಗಾಯತ ಸಮಾಜ ಮೀಸಲವಾಗಿರ್ತೀವಿ. ಲಿಂಗಾಯತ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಅವ್ರದ್ದೇ ಮಾಡ್ತೀವಿ. ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗಂತ ಪ್ರಶ್ನೆ ಬರಬೇಕು. ಸರ್, ಈಗ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿಯವರು ಮತ್ತು AB ಪಾಟೀಲ್ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರಲಾರ್ದಂಗೆ ನಾವು 4 ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರೆ ಯಾರು ಅವ್ರ ತಾಲೂಕಿಗೆ ಕೊಟ್ಟಿದ್ರು ಸರ್? ಅಲ್ಲ, ಈಗ ನೋಡಿ, ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರ, ಎಲ್ಲರೂ ಕರ್ನಾಟಕ ರಾಜ್ಯದವ್ರ, ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು. ಯಾಕೆ ಮಾಡೋದು ನನಗೆ ಗೊತ್ತಿಲ್ಲ ರೀ. ಸೊ ಈಗ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಪ ಈಗಾಗಲೇ 100 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನು ಏನೋ ಅಪ್ಪನಗೌಡ ಕೆಡ್ದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶನ ಮಾಡತ್ತಿದ್ರು. ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು, ಈಗ ಹೊಳ್ಳಿ ಮತ್ತು ಆ ಕಡೆ ಹೋದರು. ಅದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದರೆ ನಾನು 100 ಕೋಟಿ ಹಾಕಿದ್ದೀನಿ, ಇನ್ನೂ 300 ಕೋಟಿ ಹಾಕಬೇಕಾಯ್ತು, ನಾನು ಹಾಕೋದಿಲ್ಲ ಮತ್ತು ಅವರೇ ನಡೆಸ್ಕೊಂಡು ಹೋಗ್ಲೇಬೇಕಾದ್ರೆ ಅದನ್ನು ಅಂತೇಳಿ ಹೇಳಿಕೆ ಅವ್ರು ಸುಮ್ಮನೆ ಅದಾರೀಗ. ಅದಕ್ಕೆ ನೋಡು, ನಾವು ನಾಳೆ ಸಂಕೇಶ್ವರಲ್ಲಿ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಮ BJP ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ. ಅಲ್ಲಿ ಏನೇನು ಚರ್ಚೆ ಆಗ್ತೈತೆ ನೋಡೋಣ. ಸರಿ, ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯ್ತು ಜಿಲ್ಲೆಯಲ್ಲಿ? ಇಲ್ಲ, ವ್ಯತ್ಯಾಸ ಏನಿಲ್ಲ ರೀ. ನೋಡಿ, ಕೆಲವೊಂದು ವಿಚಾರದಾಗ ಭಿನ್ನಾಭಿಪ್ರಾಯ ಇರ್ತಾವೆ. ಅವ್ರ ವಿಚಾರ ಬೇರೆ ಇರ್ತಾವೆ, ನಮ್ಮ ವಿಚಾರ ಬೇರೆ ಇರ್ತಾವೆ. ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ತಗ ವ್ಯತ್ಯಾಸಗಳು ಬಂದೇ ಬರ್ತಾವೆ. ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ. ಅಂಥವ್ರಿಗೇನೋ ಭಾಳ ದ್ವೇಷ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಆಗೋದಿಲ್ಲ. ಸರಿ, ಕಿತ್ತೂರಿನಲ್ಲಿ ಯಾರು ಅಭ್ಯರ್ಥಿ? ಈಗ ನಾವೆಲ್ಲರೂ ಈಗ ಕೆಲವೊಂದು ಏನು ಮಾಡಿದ್ದೀವಿ, ಈ ಖಾನಾಪುರ ಅರವಿಂದ್ ಪಾಟೀಲ್ ಓಪನಾಗಿ ಅನೌನ್ಸ್ ಮಾಡಿದ್ದೀವಿ. ಉಳಿದ ಕಡೆ ಎಲ್ಲನೂ ಎಲ್ಲ ಸ್ಟಡಿ ಮಾಡತ್ತೀವಿ. ಕಿತ್ತೂರು ಇರ್ಬೋದು, ಬೈಲೊಂಗಲು ಇರ್ಬೋದು, ಅಲ್ಲಿ ಮಂತ್ರಿ ದೊಡ್ಡಗೌಡ ಇರ್ತಾರೆ. ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ. ಕಿತ್ತೂರು, ಬೈಲೊಂಗಲು, ಕೆಲವೊಂದು ಗೋಕಾಕ್, ಮೂಡಲಿಗೆ ಸೆಪ್ಟೆಂಬರಲ್ಲಿ ಫೈನಲ್. ಯಾರಾದರೂ ಈ ಸರಿ ಈಗ ನಾವು ಅತಿ ನಿಲ್ಲೋದಿಲ್ಲ ರೀ. ಇನ್ನು ಬೇರೆ ಯಾರು ನಿಲ್ತಾರೆ ಇನ್ನೂ ತನಕ ಗೊತ್ತಿಲ್ಲ. ನಿಮಗೆ ಗೊತ್ತಾ, ರಾಹುಲ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಅಂದರೆ ಮೀಡಿಯಾದಾಗೂ ನಾನು ನೋಡಿದ್ದೆ ರೀ. ರಾಹುಲ್ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡ್ತಾರಂತ, ಇನ್ನೊಬ್ಬರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ, ಮೀಡಿಯಾದಾಗ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನೊಂದು ಮತ್ತು ಸತೀಶ್ ಅವರು, ನಾವು ರಮೇಶ್ ಅವ್ರು ಕುಂತು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದರೂ ಬರ್ಬೋದು. ಇಲ್ಲಿ ತಗ ಆ ಥರ ಯಾವುದೂ ಚರ್ಚೆಗಳಾಗಿಲ್ಲ. ಬ್ಯಾಂಕ್ನಿಂದ ಜಾರಕಿಹೊಳಿ ಕುಟುಂಬಕ್ಕೆ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ರಮೇಶ್ ಜಾರಕಿಹೊಳಿ ಅವರು ಹಿಂದೆ ಅಂದರೆ ಸರಿಯಾದಂಥ ದುಡ್ಡು ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಲ್ಲ ಅದನ್ನು. DCC ಬ್ಯಾಂಕ್ ರೀ, DCC ಬ್ಯಾಂಕಿನ ನಾವು 6 ಜನ ಸದಸ್ಯರಿದ್ರು ಅನ್ಯಾಯ ಆಗಿದೆ ಅಂತ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ರೀ. ನಿನ್ನೆ 5-6 ಜನ ಸದಸ್ಯರಿದ್ರು ಅನ್ಯಾಯ ಆಗಿದೆ. 7 ಜನ ಸದಸ್ಯರಿದ್ರು ಬಳಕೆ ಮಾಡ್ಕೊಳ್ಳಿಲ್ಲ ಈಗ ಮೊದಲಿಂದ ನಮ್ಮವ್ರು 7 ಜನ ಚುನಾಯಿತರು ನಮ್ಮ ಕಡೆಯಿಂದ ಇರ್ತಿದ್ರು. ಅದು ಸೊ ನಮಗೆ ಆ ಥರ ಏನು ನೋಡ್ರಿ, ಈಗ ಹೇಳ್ತಾರೆ ಎಲ್ಲರೂ. ನಾವು ಇಷ್ಟೆಲ್ಲ 10 ವರ್ಷ ಇದ್ರು ಯಾರಿಗೂ ಒಬ್ಬರು ಲೋನ್ ಕೊಡ್ರಿ ಮತ್ತೊಂದು ಏನು ಮಾಡೋಕ್ಕಿಲ್ಲ. ಮೊನ್ನೆ ಸ್ವಾಭಾವಿಕ ಎಲೆಕ್ಷನ್ ಬಂದಾಗ ಅದಕ್ಕೆ ನೀವು ಫಸ್ಟ್ ಎಲ್ಲರೂ 160 ಕೋಟಿ, 160 ಕೋಟಿ ಅಲ್ಲಪ್ಪ, 80 ಕೋಟಿ ಬೆಳಗಾವಿ DCC, 80 ಕೋಟಿ ಕೊಲ್ಲಾಪುರ DCC ಕೂಡಿ 160 ಕೋಟಿ ಕೊಟ್ಟಿದ್ದು. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟಬೇಕಾದ್ರೆ ಅದನ್ನು ಕಟ್ಟು ಜವಾಬ್ದಾರಿ ವಸತಿ ಬ್ಯಾಂಕ್ನವ್ರಿಬ್ಬರನ್ನ ಅಲ್ಲೇ ನೇಮಕ ಮಾಡ್ತೀವಿ. ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇಳಿದವ್ರು, ಯಾಕಂದ್ರೆ ಕೆಲವೊಂದು ಅಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರಂತೇಳಿ ಅದನ್ನು ಏನಿಲ್ಲ, ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಟ್ಬಿಟ್ರೆ ಡಿಪಾಸಿಟಲ್ಲಿ ಲಾಸ್ ಆಗ್ತದೆ. ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತಿ ರೀ. ಕೆಲವೊಂದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದ್ದದು. ಈಗ ಯಾರ್ಯಾರು 3 ಕೋಟಿ ಕೊಟ್ಟರೆ 200 ಕೋಟಿ 10% ಕೊಡಬೇಕು. ಅದಕ್ಕೆ ಕೊಡ್ತೀವಿ. ಅದಕ್ಕೆ ದಯಮಾಡಿ ಬ್ಯಾಂಕ್ ರೊಕ್ಕ ದುಡಿಸೋಣ ಡಬಲ್ ಆಗ್ತೈತೆ ರೀ. ಇಟ್ಕೊಂಡ್ರೆ ಲಾಸ್ ಆಗ್ತೈತೆ. ಅದಕ್ಕೆ ಸರ್, ಖಾನಾಪುರದಲ್ಲಿ ಈಗ ಚಂದ್ರರಾಜ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವಂಥದ್ದು, ಅವರೇನಾದರೂ ನಿಮ್ಮನ್ನು ಸಂಪರ್ಕಿಸ ಅಂದರೆ ಪಕ್ಷಾತೀತವಾಗಿ ಮಾಡ್ತೀವಿ ಅಂತ ಎಲ್ಲ ಮಾಡ್ತಾ ಇದ್ದೀರಿ. ನಮಗೆ ನಾವು ಸಂಪರ್ಕ ಮಾಡಿದ್ವಿ. ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ, ಅವ್ರು ಮಾಡಕತ್ತಾರೆ. ಆ ಕಡೆ ಮತ್ತು ಯಾರು ನಿಲ್ತಾರೆ ರಾಮದುರ್ಗದಲ್ಲಿ ರಾಮದುರ್ಗ ನಮ್ಮ ಕ್ಯಾಂಡಿಡೇಟಿಗೆ ಆಗಲಿ ಒಂದು ಸ್ವಲ್ಪ ಹೋಗೆಲ್ಲ ಮೀಟಿಂಗ್ ಮಾಡಿ ಬಂದಿದ್ದಾರೆ. ಬಟ್ ಅಶೋಕ್ ಪಟೇಲ್ ಪ್ರಚಾರ ಪಟೇಲ್ ಅವರು ಕೂಡ ತಾನೇ ಅವರು ಈಗ ನಿಲ್ತಾರಂತ ಸುದ್ದಿ ಇದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟಲ್ಲಿ ಹೇಳ್ತೀವಿ ನಾವು. ಸರ್, ಈಗ ವಿಶೇಷವಾಗಿ MLAಗಳು ಭಾಳ ಜನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮನವೊಲಿಸುವಂತ MLAಗಳು ಹೆಂಗೆ ಮನವೊಲಿಸೋರು ನೀವು ರೀ? ಅದೇ ಸರ್, MLAಗಳು ಈ ಕಡೆ ಒಲವು ಏನಾದರೂ ಅನುದಾನ ಸಿಕ್ಕಿಲ್ಲ. DCC ಬ್ಯಾಂಕ್ ರೀ, ಮಾನಸಿಕ 30 ವರ್ಷದ ಇವರು ಅದಾಗ ಏನು ವಿಶೇಷ ಅವ್ರನ್ನ ಕೇಳಿದ್ರು ನನಗೆ ಗೊತ್ತಾಗುತ್ತೆ. ಎಲ್ಲರೂ ಯಾಕೆ ನಿಲ್ಲಕ್ಕೆ
ಓಡಾಡ್ತಾರೋ ಕಾಗವಾಡದಲ್ಲಿ MLA, ಕಿತ್ತೂರು MLA ಮತ್ತು ರಾಮದುರ್ಗ MLA ನಾನೇ ಕ್ಯಾಂಡಿಡೇಟ್ ಚಿಕ್ಕೋಡಿಗೆ ಈ ಅಂದರೆ ಯಾಕೆ ಈಗ ನಾವು ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ದೀರಿ. ಎಲ್ಲರೂ ಹಂಗೆ ಮಾಡಿ ಚಲೋ ಈಗ ಅವ್ರು ಅಕಸ್ಮಾತ್ ನಿಂತು ಅಂದ್ರೆ ನಮ್ಗೇನು ಮಾಡೋಕ್ಕಾಗಲ್ಲ, ನಾವು ಕ್ವಶನ್ ಮಾಡೋಕ್ಕಾಗಲ್ಲ, ಅವ್ರ ಡಿಸಿಷನ್ ಇಲ್ಲ ಅಂದ್ರೆ MLAಗಳು ಎಲ್ಲರೂ ವಿಶೇಷ ಸರ್ ಈಗ ಅವಾಗ ಹೆಂಗೆ ಕಾಂಪ್ರಮೈಸ್ ಆಗ್ತೀರಿ ಅನ್ನೋದು ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದು. ಈಗ ರಾಮದುರ್ಗದಲ್ಲಿ ಅಥವಾ ಖಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರ ಅಭ್ಯರ್ಥಿಗಳಾಗಿರ್ತಾರೆ, ಸೊ ಅವಾಗ ನಿಮ್ಗೆ ಹೆಂಗೆ? ಅಲ್ಲ ಈಗ ನೋಡಿ ಅವರೆಲ್ಲ ಲೀಡರ್ಸ್ ಹತ್ರ ಇಲೆಕ್ಷನ್ ಮಾಡೋದು ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿ ತಗ ಪಾರ್ಟಿ ಮೇಲೆ ಹೋಗೋದಿಲ್ಲ. ಅಕಸ್ಮಾತ್ ಯಾರ್ಯಾರು ನಮ್ಮ BJP ಮೇಲೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪಾರ್ಟಿಗೆ ಸಂಬಂಧ ಇರ್ಬೋದು, ಕೋಆಪರೇಟಿವ್ ಲೆಕ್ಕದಾಗ ಮಾಡ್ತಾರೆ. ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರೆ ಅವ್ರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಪಾರ್ಟಿನ ಇನ್ವಾಲ್ವ್ ಇದ್ದಾಗ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ವಿನಂತಿ ನಾನು. ಥ್ಯಾಂಕ್ ಯು. ಧನ್ಯವಾದ.